ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಬ್ರೈನ್ ಹೆಲ್ತ್ ಸೀರೀಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾವುದೋ ರಸ್ತೆ ಬದಿಯಲ್ಲಿ ಓಡಾಡ್ತಾ ಇರ್ತೀರಾ, ಅಥವಾ ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿರ್ತೀರಾ, ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡಿರ್ತೀರಾ. ಏಕಾಏಕಿ ಒಬ್ಬ ವ್ಯಕ್ತಿಗೆ ಅಲ್ಲಿ ಫಿಟ್ ಬಂದಾಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಿಗೂ ಇದ್ದೇ ಇದೆ. ತಲತಲಾಂತರದಿಂದನೂ ಕೆಲವೊಂದು ತಪ್ಪು ಅಭ್ಯಾಸಗಳನ್ನೂ ಮಾಡ್ತಾ ಬಂದಿದ್ದಾರೆ. ಆ ಅಭ್ಯಾಸಗಳು ಉಪಯೋಗಕ್ಕೆ ಬರದೇ ಇರಬಹುದು, ಆದ್ರೂ ಕೂಡ ಅದು ಒಬ್ಬರು ನೋಡಿ ಇನ್ನೊಬ್ಬರು ಕಲ್ತ್ಕೊಂಡು ಅದನ್ನ ಮಾಡ್ತಾ ಬರ್ತಿರ್ಬೋದು. ಸೊ ಈ ಯಾವುದು ವಾಟ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್, ಏನ್ ಮಾಡ್ಬೇಕು ಒಬ್ಬ ವ್ಯಕ್ತಿಗೆ ಫಿಟ್ ಬಂದಾಗ, ಏನ್ ಮಾಡಬಾರ್ದು ಅನ್ನೋದನ್ನ ಇಂದಿನ ವಿಡಿಯೋನಲ್ಲಿ ತಿಳಿತಾ ಹೋಗೋಣಂತೆ. ಸೊ ಫಿಟ್ ಬಂದಾಗ 3 C's ನ ನೆನ್ಪಿಟ್ಕೋಬೇಕು. ಒಂದು ಕಾಮ್, ಸೆಕೆಂಡ್ ಕುಶನ್, ಥರ್ಡ್ ಕಾಲ್ ಅಂತ ಹೇಳ್ತಾರೆ. ಸೊ ಏನು ಅಂತ ಮುಂದೆ ವಿವರಿಸ್ತಾ ಹೋಗ್ತೇನೆ. ಒಬ್ಬ ವ್ಯಕ್ತಿಗೆ ಫಿಟ್ ಬರ್ತಾ ಇದೆ, ಎರಡು ಕೈ ಕಾಲು ಪಟ ಹೊಡ್ಕೊಳ್ತಾ ಇದೆ, ಬಾಯಲ್ಲಿ ಜೊಳ್ ಬರ್ತಾ ಇದೆ, ಪ್ರಜ್ಞೆ ಹೋಗಿದೆ, ಅವರು ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ದಾರೆ, ಏನ್ ಮಾಡಬೇಕು? ಫಸ್ಟ್ ಥಿಂಗ್, ಟು ಸ್ಟೇ ಕಾಮ್. ಪ್ಯಾನಿಕ್ ಆಗಬಾರ್ದು. ಯಾಕಂದ್ರೆ ಪ್ಯಾನಿಕ್ ಆದಾಗ ಅಥವಾ ಆ ಮೂಮೆಂಟ್ ಅಲ್ಲಿ ಟೆನ್ಷನ್ ಮಾಡ್ಕೊಂಡಾಗ ಏನಾಗತ್ತೆ, ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಸ್ಟೇ ಕಾಮ್, ಯು ಶುಡ್ ಸ್ಟೇ ಕಾಮ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಏನ್ ಮಾಡ್ಬೇಕು ಅಂತ ಹೇಳಿದಾಗ, ಈ ರಸ್ತೆಯಲ್ಲಿ ಏನಾದ್ರೂ ಬೈಕ್ ಓಡಿಸುವಾಗ ಅವರಿಗೆ ಫಿಟ್ಸ್ ಬಂದು ಕೆಳಗೆ ಬಿದ್ರು, ಅಥವಾ ಯಾವ್ದಾದ್ರು ನೀವು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನಿಂತ್ಕೊಂಡಾಗ ಯಾರಿಗಾದ್ರೂ ಬಂದಿದೆ ಅಂತ ಹೇಳಿದಾಗ ಏನ್ ಮಾಡ್ಬೇಕು, ಅವರನ್ನ ಮುಖ್ಯವಾಗಿ ಒಂದು ಸುರಕ್ಷಿತ ಜಾಗಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಮಲಗಿಸ್ಬೇಕು ಅಲ್ಲಿಂದ. ಥರ್ಡ್ ಏನಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸುತ್ತಮುತ್ತ ಮಲಗಿಸಿರೋ ಸುತ್ತಮುತ್ತ ಏನಾದ್ರು ಕಳ್ಳು ಮುಳ್ಳು ಏನಾದ್ರು ಶಾರ್ಪ್ ಆಬ್ಜೆಕ್ಟ್ಸ್ ಇದೆಯೋ, ಯಾವ್ದಾದ್ರು ಹಾನಿಕಾರಕವಾದ ಯಾವ್ದಾದ್ರು ಸುತ್ತಮುತ್ತ ಏನಾದ್ರು ಆಬ್ಜೆಕ್ಟ್ಸ್ ಇದೆ ಅಂದ್ರೆ ಅದರಿಂದ ದೂರ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ತುಂಬಾ ಮುಖ್ಯವಾದ ವಿಚಾರ. ಸೊ 4ನೇದು ಏನಂತ ಹೇಳಿದ್ರೆ, ಆ ವ್ಯಕ್ತಿನ ಒಂದು ಬದಿಗೆ ಮಲಗಿಸ್ಬೇಕು. ಏನಕ್ಕೆ ಅಂತ ಹೇಳಿದಾಗ, ಈ ಕೆಲವೊಮ್ಮೆ ಸಲೈವೇಶನ್ ಡ್ರೂಲಿಂಗ್ ಆಫ್ ಸಲೈವ ಆಗ್ತಾ ಇರತ್ತೆ, ಅಂದ್ರೆ ಜೊಳ್ ಬರ್ತಾ ಇರತ್ತೆ ಬಾಯಲ್ಲಿ. ಸೊ ಆ ಟೈಮಲ್ಲಿ ಏನಾಗತ್ತೆ, ಅಂಗಾತನೇ ಇದ್ರೆ ಫಿಟ್ಸ್ ಬರುವಾಗ ಪ್ರಜ್ಞೆ ಇರೋದಿಲ್ಲ, ಬೇರೆ ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರುತ್ತೆ, ಶ್ವಾಸಕೋಶದಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಒಂದು ಮಗ್ಲಿಗೆ ಅವ್ರನ್ನ ಮಾಡಿ ಮಲಗಿಸ್ಬೇಕಾಗತ್ತೆ. ಸೊ ಇನ್ನೊಂದು ವಿಚಾರ ಏನಂತ ಹೇಳಿದಾಗ, ಈ ತರ ಬರ್ತಿರುವಾಗ ತಲೆ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ತಲೆ ಜೋರಾಗಿ ಪಟ್ ಅಂತ ಹೊಡ್ಕೋತಿರುವಾಗ ಹಾರ್ಡ್ ಆಬ್ಜೆಕ್ಟ್ಸ್ ಇದ್ರೆ ಅಥವಾ ಶಾರ್ಪ್ ಆಬ್ಜೆಕ್ಟ್ ಸುತ್ತಮುತ್ತ ಏನಾದ್ರು ಇದ್ರೆ, ಸೊ ಅವರಿಗೆ ಹೆಡ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಸಾಫ್ಟ್ ಆಗಿರೋದು ಯಾವ್ದಾದ್ರು ಒಂದು ಕಾಟನ್ ಬಟ್ಟೆನೋ, ಅಥವಾ ನಿಮ್ದು ದುಪಟ್ಟ ಇದ್ರೆ ದುಪಟ್ಟಾನೋ, ಅಥವಾ ಮನೇಲಿ ಇದ್ರೆ ಏನಾದ್ರು ಒಂದು ತಲೆದಿಂಬಿದ್ರೆ ಅದನ್ನ ತಲೆ ಕೆಳಗಡೆ ಹಾಕಿ ಅವ್ರನ್ನ ಸ್ವಲ್ಪ ಕುಶನ್ ಎಫೆಕ್ಟ್ ನ ಕೊಡ್ಬೇಕಾಗತ್ತೆ, ಹೆಡ್ ಇಂಜುರಿ ಆಗದೆ ಇರೋ ಹಾಗೆ. ಸೊ ಎಷ್ಟೋ ಬಾರಿ ನೋಡಿದೀವಿ, ಒಬ್ಬ ವ್ಯಕ್ತಿಗೆ ಫಿಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಪೂರ್ತಿ ತಮ್ಮ ಸುತ್ತಮುತ್ತಲಿನ ಜನ ಎಲ್ಲ ಬಂದ್ಬಿಟ್ಟು ತಮ್ಮ ಶಕ್ತಿನ ಉಪಯೋಗಿಸಿ ಅದನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅವ್ರದ್ದು ಹಿಡಿದಿಟ್ಕೊಂಡು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆತರ ಏನು ಮಾಡಬಾರ್ದು. ಸೊ ಅದು ತನ್ನ ಪಾಡಿಗೆ ತಾನು ಬರುತ್ತೆ, ಒಂದ್ ಮಗ್ಲು ಮಾಡಿ ಮಲಗಿಸ್ಬೇಕು. ಸೊ ತನ್ನ ಪಾಡಿಗೆ ಸ್ವಲ್ಪ 1-2 ನಿಮಿಷ ಬಂದ್ಬಿಟ್ಟು ತಾನೇ ಕಡಿಮೆ ಆಗುತ್ತೆ. ಸೊ ಅದು ವೇಟ್ ಮಾಡಿ ನೋಡ್ಬೇಕು. ನೆಕ್ಸ್ಟ್, ಆ ಫಿಟ್ಸ್ ಬರ್ತಿರೋ ಟೈಮ್ ಅನ್ನ ನೋಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಸಮಯದಲ್ಲಿ ಶುರುವಾಯ್ತು, ಯಾವ ಟೈಮ್ ಅಲ್ಲಿ ಶುರುವಾಯ್ತು, ಅದು ಎಷ್ಟು ನಿಮಿಷ ತನಕ ಇತ್ತು ಅನ್ನೋದನ್ನ ರೆಕಾರ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಫಿಟ್ ಶುರುವಾದಾಗ ನೀವು ಅದನ್ನ ಟೈಮ್ ನೋಟ್ ಮಾಡ್ಕೋಬೇಕು ಒಂದು. ಸೊ ಇದು ಯಾಕೆ ಅಂತ ಹೇಳ್ತೇನೆ. ಇನ್ನೊಂದು ವಿಚಾರ ಏನಂತ ಹೇಳಿದಾಗ, ಆ ಸುತ್ತಮುತ್ತ ಜನ ತುಂಬಾ ಕ್ರೌಡೆಡ್ ಆಗಿದ್ರೆ ಏನಾಗತ್ತೆ, ಸೊ ಆ ವ್ಯಕ್ತಿಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ಬೋದು, ಸಫೋಕೇಶನ್ ಆಗ್ಬೋದು. ಸೊ ಹಂಗಾಗಿ ಎಲ್ಲರೂ ಓವರ್ ಕ್ರೌಡಿಂಗ್ ಮಾಡೋದು, ಸುತ್ತಮುತ್ತ ಎಲ್ಲರೂ ಬಂದು ನಿಂತ್ಕೊಳ್ಳೋದು, ಆ ತರ ಮಾಡದೇ ಇರೋ ಹಾಗೆ ಸ್ವಲ್ಪ ಫ್ರೀ ಸ್ಪೇಸ್ ಬಿಡ್ಬೇಕು ಅವರಿಗೆ ಉಸಿರಾಡೋದಕ್ಕೆ. ಮತ್ತೆ ಅವ್ರೇನಾದ್ರು ಟೈಟ್ ಆಗಿ ಏನಾದ್ರು ಒಂದು ಟೈ ಹಾಕೊಂಡಿದ್ರೆ ಅಥವಾ ಯಾವ್ದಾದ್ರು ಟೈಟ್ ಬಟ್ಟೆ ಹಾಕೊಂಡಿದ್ರೆ ಅದನ್ನ ಸ್ವಲ್ಪ ಲೂಸ್ ಮಾಡ್ಬೇಕು, ಅವ್ರು ಫ್ರೀ ಮಾಡ್ಬೇಕು. ಸೊ ಇದೆಲ್ಲ ನೋಡ್ಕೊಂಡ್ಮೇಲೆ ಏನಾಗತ್ತೆ, ಒಂದು ಆ ಟೈಮಲ್ಲಿ ಎಷ್ಟೋ ವ್ಯಕ್ತಿಗಳನ್ನ ನೋಡಿದ್ದೇವೆ, ಒಂದು ಬಾಯಲ್ಲಿ ನೀರ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ, ಅಥವಾ ಅವ್ರ ಹತ್ರ ಏನಾದ್ರು ಫಿಟ್ಸ್ ಮಾತ್ರ ಇದ್ರೆ ಅದನ್ನ ತಗೊಂಡು ಅವಾಗ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ತರ ಆಗೋದ್ರೆ ಏನಾಗುತ್ತೆ, ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರುತ್ತೆ, ಇದರಿಂದ ಉಪಯೋಗ ಕೂಡ ಇಲ್ಲ. ಸೊ ಏನ್ ಮಾಡ್ಬೇಕು, ಆ ಫಿಟ್ ಬರೋ ಟೈಮಲ್ಲಿ ಬಾಯಲ್ಲಿ ಏನನ್ನೂ ಹಾಕಬಾರ್ದು.
ಇನ್ ಕೆಲವರು ಕೈ ಹಾಕ್ತಾರೆ, ಇನ್ ಕೆಲವರು ಸ್ಪೂನ್ ಇಡೋಕ್ ಟ್ರೈ ಮಾಡ್ತಾರೆ ಮನೇಲಿದ್ರೆ. ಇನ್ನು ಮತ್ತೆ ಇನ್ನೊಮ್ಮೆ ಏನಾಗುತ್ತೆ, ಕೈಯಲ್ಲಿ ಏನಾದ್ರು ಹ್ಯಾಂಡ್ ಕಿ ಕರ್ಚಿಫ್ ಏನಾದ್ರು ಇದ್ರೆ ಅದನ್ನು ಬಾಯಲ್ಲಿ ತುರುಕ್ಸೋದಕ್ಕೆ ಟ್ರೈ ಮಾಡ್ತಾರೆ, ಟಂಗ್ ಬೈಟ್ ಆಗ್ಬಾರ್ದು ಅಂತ. ಇವನ್ ಏನೂ ಮಾಡಕ್ ಹೋಗ್ಬಾರ್ದು ಆ ಮೂಮೆಂಟ್ ಅಲ್ಲಿ. ಒಂದ್ ಮಗ್ಲು ಮಾಡಿ ಮಲಗಿಸ್ಬೇಕು ಅಷ್ಟೇ. ಸೊ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇನ್ನೊಂದು ಕೆಲವೊಂದು ರಾಂಗ್ ಅಭ್ಯಾಸ, ತಪ್ಪು ಪ್ರಾಕ್ಟೀಸ್ಗಳಿದೆ. ಏನಂತ ಹೇಳಿದ್ರೆ, ಫಿಟ್ ಬಂದಾಗ ಕೈಯಲ್ಲಿ ಕೀ ಕೊಡೋದು ಅಥವಾ ಐರನ್ ರಾಡ್ ಕೊಡೋದು, ಆ ತರ ಏನಾದ್ರು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ಅದರಿಂದ ಏನು ಉಪಯೋಗ ಇಲ್ಲ, ಅದು ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಇದೊಂದು ವಿಚಾರ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಒಂದ್ ವೇಳೆ ಅವ್ರಿಗೆ ಮುಂಚೆಯಿಂದನೂ ಫಿಟ್ ಖಾಲಿ ಇತ್ತು, ಅದು ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಅಂತ ಹೇಳಿದಾಗ ಒಂದು ನೇಸಲ್ ಸ್ಪ್ರೇ ಬರುತ್ತೆ. ಸೊ ಮಿಡಾಜೋಲಮ್ ನೇಸಲ್ ಸ್ಪ್ರೇ ಅಂತ ಬರುತ್ತೆ. ಸೊ ಅದನ್ನ ಸ್ಪ್ರೇನ ಬೇಕಾದ್ರೆ ಮೂಗಲ್ಲಿ ಅದು ಸ್ಪ್ರೇನ ಹೊಡೆದು ಆ ಮೂಮೆಂಟ್ ಅಲ್ಲಿ ಕೆಲವೊಮ್ಮೆ ಅದನ್ನು ಹಾಕ್ಬೋದು. ಅವಾಗ ಆ ಮೂಮೆಂಟ್ ತಾತ್ಕಾಲಿಕವಾಗಿ ಅದನ್ನ ಕಂಟ್ರೋಲ್ ತರ್ಬೋದು. ಸೊ ಇಷ್ಟೆಲ್ಲ ಮಾಡುವಾಗ ಏನಾಗುತ್ತೆ, ಟೈಮ್ ಮಾಡ್ಕೊಂಡಿರ್ತೀರಾ, ಆ ಟೈಮ್ 5 ನಿಮಿಷಕ್ಕಿಂತ ಜಾಸ್ತಿ ಆಗ್ತಾ ಇದೆ, ಮತ್ತೆ ಫಿಟ್ ಬರ್ತಾ ಇರೋದು ಕಂಟಿನ್ಯೂಸ್ ಬರ್ತಾ ಇದೆ, ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ. 5 ನಿಮಿಷ ಆದ್ರೂ ಕೂಡ ಕಂಟಿನ್ಯೂಸ್ ಆಗ್ತಾ ಇದೆ. ಪೇಷಂಟ್ಗೆ ಉಸಿರಾಡೋಕೆ ಕಷ್ಟ ಆಗ್ತಾ ಇದೆ, ಮತ್ತೆ ದೇಹ ಎಲ್ಲ ಪೂರ್ತಿ ನೀಲಿ ಬಣ್ಣ ಆಗಿ ಟರ್ನ್ ಆಗ್ತಾ ಇದೆ, ಸೈನೋಸಿಸ್ ಆಗ್ತಾ ಇದೆ ಅಂತ ಹೇಳಿದಾಗ ಏನಾಗುತ್ತೆ, ಸೊ ಆ ಮೂಮೆಂಟ್ ಅಲ್ಲಿ ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ನ ಕಾಲ್ ಮಾಡಿ ಅವ್ರನ್ನ ಎಮರ್ಜೆನ್ಸಿಗೆ ತುರ್ತು ವಿಭಾಗಕ್ಕೆ ಶಿಫ್ಟ್ ಮಾಡಬೇಕು. ಅವಾಗ ಅಂತ ಪೇಷಂಟ್ಸ್ಗೆ ತೀರಾ ಕಂಟಿನ್ಯೂಸ್ ಫಿಟ್ಸ್ ಬಂದಾಗ, ಸೈನೋಸಿಸ್ ಆದಾಗ ಅವ್ರಿಗೆ ಇಂಟಿಬೇಷನ್ ಮಾಡಬೇಕಾಗೋ ಅವಶ್ಯಕತೆ ಇರುತ್ತೆ. ಸೊ ಆ ಟೈಮಲ್ಲಿ ಇಮಿಡಿಯೇಟ್ ಆಗಿ ನಾವು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಅವ್ರನ್ನ ಎಮರ್ಜೆನ್ಸಿಗೆ ಶಿಫ್ಟ್ ಮಾಡಿ ಬೇರೆ ಮುಂದಿನ ಚಿಕಿತ್ಸೆ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಇದು ತುಂಬಾ ಮುಖ್ಯವಾದ ವಿಚಾರ. ಇನ್ನು ಒಂದು ತಪ್ಪು ಪ್ರಾಕ್ಟೀಸ್ ಏನಿದೆ ಅಂತ ಹೇಳಿದ್ರೆ, ಆ ಫಿಟ್ ಬರುವಾಗ ಕೆಲವೊಂದು ಆನಿಯನ್ ಸ್ಮೆಲ್ ಕೊಡ್ಸೋದು ಅಥವಾ ಶೂ ಸ್ಮೆಲ್ ಕೊಡೋದು ಕೆಲವೊಂದು ಹಳ್ಳಿಗಳಲ್ಲಿ ಪ್ರಾಕ್ಟೀಸ್ ಇದೆ, ಈಗಲೂ ಕೂಡ ಪೇಷಂಟ್ ಹೇಳ್ತಾರೆ ಬಂದವರು. ಸೊ ಇದನ್ನು ಮಾಡಕ್ ಹೋಗ್ಬಾರ್ದು, ಇದೆಲ್ಲ ರಾಂಗ್ ಪ್ರಾಕ್ಟೀಸಸ್. ಸೊ ಏನ್ ಮಾಡ್ಬೇಕು ಅನ್ನೋದನ್ನು ಹೇಳಿದೀನಿ, ಏನ್ ಮಾಡಬಾರ್ದು ಅಂತಾನು ಹೇಳಿದೀನಿ. ಸೊ ಈ ವಿಚಾರ ಮುಂದೆ ಯಾವಾಗಾದ್ರೂ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ, ನೀವಿರೋ ಜಾಗದಲ್ಲಿ, ಅಥವಾ ನಿಮ್ಮ ಮನೆಯಲ್ಲೇ ಯಾರಿಗಾದ್ರು, ಅಥವಾ ನಿಮ್ಮ ಯಾವ್ದೋ ಫಂಕ್ಷನ್ಸ್ ಗಳಲ್ಲಿ, ಯಾವ್ದಾದ್ರು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇದ್ದಾಗ, ಈ ತರ ಆದಾಗ ಈ ಇಂಪಾರ್ಟೆಂಟ್ ವಿಚಾರಗಳನ್ನ ನೀವು ಅನುಸರಿಸೋದು ತುಂಬಾ ಮುಖ್ಯ ಆಗತ್ತೆ. ನಮಸ್ಕಾರ.